ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಗುರುವಾರ ಸಂಜೆ ಮತ್ತು ಶುಕ್ರವಾರ ಸಂಜೆಯ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ಗುರುವಾರ ಸಂಜೆ ಒಂದು 6 ಗಂಟೆಗೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಸಾಂಬಾರು ಬಂದುಬಿಟ್ಟು ತರಕಾರಿ ಎಲ್ಲ ಹಾಕ್ಬಿಟ್ಟು ತರಕಾರಿ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಹೀರೆಕಾಯಿ, ನೌಕೋಲು ಮತ್ತು ಒಂದು ಮೂಲಂಗಿ, ಬೀನ್ಸನ್ನು ತಗೊಂಡು ಎಲ್ಲ ತರಕಾರಿಗಳನ್ನು ಕಟ್ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟ್ ಡೇ ಶುಕ್ರವಾರದ ಪೂಜೆಗೆ ದೇವ್ರ ಸಾಮಾನುಗಳನ್ನೆಲ್ಲ ಬೆಳಗ್ಗೆ ಅದನ್ನು ಜೋಡಿಸಿ ಇಟ್ಕೊಂಡಿದ್ದಾಯಿತು. ಅಂದರೆ ಎಲ್ಲ ದೇವ್ರ ಸಾಮಾನುಗಳನ್ನು ಬೆಳಗೋದಕ್ಕೆ ಹೋಗಲಿಲ್ಲ. ದೀಪಗಳು, ಕಾಮಾಕ್ಷಿ ದೀಪ ಮತ್ತು ಹೊಸ್ಲು ಮುಂದೆ ಹಚ್ಚೋ ದೀಪ, ಈ ರೀತಿಯಾಗಿ ಕೆಲವೊಂದಷ್ಟು ದೇವ್ರ ಸಾಮಾನುಗಳನ್ನು ಬೆಳಗ್ಗೆ ಇಟ್ಕೊಂಡೆ. ಹಾಗಾಗಿ ಆ ಕೆಲಸಗಳನ್ನೆಲ್ಲ ಬೇಗ ಮುಗಿಸ್ಕೊಂಡು ಇವಾಗ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಅಷ್ಟೇ ಒಂದು 6 ಗಂಟೆ ಇಲ್ಲಾಂದರೆ ಒಂದು 6:15ಗೆಲ್ಲ ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. 7:30 ಒಳಗಡೆ ನಾವು ಊಟನ ಮುಗಿಸ್ಕೊಂಡ್ಬಿಡ್ತೀವಿ. 8 ಗಂಟೆಗೆಲ್ಲ ನಾನು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ. ಹಾಗೆ ರಾತ್ರಿ ಊಟನ ಬೇಗ ಮುಗಿಸ್ಕೊಳ್ಳೋದ್ರಿಂದ ರಾತ್ರಿ ಬೇಗ ನಿದ್ದೆ ಬರುತ್ತೆ ಮತ್ತು ಬೆಳಗ್ಗೆ ಬೇಗನೂ ಎಚ್ಚರ ಆಗುತ್ತೆ. ಹಾಗೆ ಜೀರ್ಣಕ್ರಿಯೆಯೂ ಅಷ್ಟೇ ಚೆನ್ನಾಗಾಗುತ್ತೆ. ನಾವು ಈ ರೀತಿಯಾಗಿ ಅಭ್ಯಾಸ ಮಾಡ್ಕೊಂಡಾಗಿಂದ ಇದೊಂದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಹಾಗಾಗಿ ನನಗೆ ಈ ರೋಟೀನ್ ಇವಾಗ ಇಷ್ಟ ಆಗಿ ಇದೇ ಒಂದು ರೋಟೀನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಇವಾಗ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ನೌಕೋಲ್ ಒಂದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕುಕ್ಕರಲ್ಲಿ ಬೇಳೆ ಬೇಯೋದಕ್ಕೆ ಹಾಕಿದ್ದೆ. ಬೇಳೆ ಎಲ್ಲ ಬೆಂದಿತ್ತು, 1-2 ವಿಸಿಲ್ ಬಿಟ್ಟಿದ್ದೆ. ಇವಾಗ ತರಕಾರಿಗಳನ್ನೆಲ್ಲ ಕುಕ್ಕರ್ ಒಳಗಡೆ ಹಾಕಿ ಇನ್ನೊಂದು ವಿಸಿಲ್ ಬಿಟ್ಟು ಆಮೇಲೆ ಸಾಂಬಾರು ಪುಡಿಯನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಆ ತರಕಾರಿ ಬೇಳೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ. ನನ್ನ ಹಸ್ಬೆಂಡ್ಗಂತೂ ತರಕಾರಿ ಬೇಳೆ ಸಾಂಬಾರುಗಳಂದ್ರೇ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಇವತ್ತಂತೂ ಸಾಂಬಾರು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು. ಒಳ್ಳೆ ಬೆಣ್ಣೆ ತಿಂದಂಗಿತ್ತು ತರಕಾರಿಗಳೆಲ್ಲ ಸಾಂಬಾರಲ್ಲಿ ಅಂತಂದ್ಬಿಟ್ಟು ಹೇಳ್ತಾ ಇದ್ರು. ಅಷ್ಟೊಂದು ಟೇಸ್ಟಿಯಾಗಿ ಬಂದಿತ್ತಂತೆ. ಹಾಗೆ ನನಗೆ ಈ ಬೇಳೆ ಸಾಂಬಾರುಗಳು ಮಾಡಬೇಕು ಅಂತಂದರೆ ಟೊಮೊಟೊ ಹಣ್ಣು ಒಂದು ಸ್ವಲ್ಪ ಹಣ್ಣಾಗಿರಬೇಕು, ಆವಾಗ ಬೇಳೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಂದ್ಬಿಟ್ಟು ನಾನು ಒಂದು ಅನುಭವ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಆ ಕಡೆ ಗ್ಯಾಸ್ ಸ್ಟವ್ ಮೇಲೆ ತರಕಾರಿಗಳನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ಬಿದ್ದಿತ್ತಲ್ವ, ನಾನು ಅಡುಗೆ ಮಾಡ್ತಾನೆ ಪಾತ್ರೆಗಳನ್ನೆಲ್ಲ ಅಂದರೆ ಯಾವಾಗ ಫ್ರೀ ಸಿಗುತ್ತೋ ಅವಾಗೆಲ್ಲ ಪಾತ್ರೆಗಳನ್ನೆಲ್ಲ ಆಗಾಗ್ಗೆ ವಾಶ್ ಮಾಡಿ ಇಟ್ಬಿಡ್ತೀನಿ. ಈ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಬಿಟ್ರೆ ಇನ್ನು ಅಡುಗೆ ಎಲ್ಲ ಆದಮೇಲೆ ಇನ್ನು ಕುಕ್ಕರ್ ಲಿಡ್ ಇರುತ್ತೆ ಮತ್ತು 1-2 ತಟ್ಟೆ, ಇನ್ನು ಒಗ್ಗರಣೆ ಹಾಕಿರೋದು ಚಿಕ್ಕದೊಂದು ಬಾಣಲೆ, ಈ ರೀತಿಯಾಗಿರುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಪಾತ್ರೆಗಳು ಉಜ್ಜೋ ಒಂದು ಟೆನ್ಷನ್ ನಮಗಿರೋದಿಲ್ಲ. ಸ್ವಲ್ಪ ಉಜ್ಕೊಳ್ತಾ ಇದ್ದರೆ ಜಾಸ್ತಿ ಬಿದ್ದಿದೆ ಅಲ್ಲಪ್ಪ, ಹೆಂಗಪ್ಪ ಈ ಪಾತ್ರೆಗಳನ್ನು ಉಜ್ಜಬೇಕು ಅಂತ ಅನಿಸೋದೇ ಇಲ್ಲ. ನನಗಂತೂ ಪಾತ್ರೆಗಳು ಉಜ್ಜೋದ್ರಲ್ಲಿ ಯಾವತ್ತೂ ಕಷ್ಟ ಅಂತಲೇ ಅನಿಸಿಲ್ಲ. ನೆಕ್ಸ್ಟ್ ಈಗ ಪಾತ್ರೆಗಳೆಲ್ಲ ಉಜ್ಜಿದ್ದಾದಮೇಲೆ ಇವಾಗ ನೋಡ್ತಾ ಇರ್ಬೋದು ಮುದ್ದೆ, ಸಾಂಬಾರು ಮತ್ತು ರೈಸು ಎಲ್ಲನೂ ಅಡುಗೆ ಮಾಡಿದ್ದಾಯಿತು. ಇವಾಗ ನನ್ನ ಹಸ್ಬೆಂಡ್ಗೆ ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾವಿಬ್ಬರು ಊಟ ಮಾಡ್ಕೊಂಡಿದ್ದಾಯಿತು. ಹಾಗೆ ಪಾತ್ರೆಗಳನ್ನು ಅಷ್ಟೇ ವಾಶ್ ಮಾಡಿ ಒಂದು ಟಬ್ಗೆ ಹಾಕಿ ಇವಾಗ ಗ್ಯಾಸ್ ಸ್ಟವ್ನೆಲ್ಲ ಉಜ್ಕೊಂಡು ಹಾಗೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ನಾನು ಈ ಗ್ಯಾಸ್ ಸ್ಟವ್ನ ಡೈಲಿ ಒಂದು ಸ್ಕ್ರಬ್ಬರಿಂದ ಉಜ್ಜಿ ಆಮೇಲೆ ನೀಟಾಗಿ ಒರೆಸ್ಕೊಳ್ತಾ ಇದ್ದೆ. ಇವಾಗ ನಾನು ಒಂದು ಒದ್ದೆ ಬಟ್ಟೆಯಿಂದ ಡೈಲಿ ಒರೆಸ್ಕೊಳ್ತೀನಿ. ಶುಕ್ರವಾರದ ಪೂಜೆ ಇರುತ್ತಲ್ವ, ಅವತ್ತಿನ ಹಿಂದಿನ ದಿನ ಈ ರೀತಿಯಾಗಿ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತೀನಿ. ಇವಾಗ ಈ ರೀತಿಯಾಗಿ ಯಾಕೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತಂದರೆ ಈ ಗ್ಯಾಸ್ ಸ್ಟವ್ದು ಗ್ಲಾಸ್ ಎಲ್ಲ ಈ ಸ್ಕ್ರಬ್ಬರಿಂದ ಉಜ್ಜಿ ಸ್ಕ್ರ್ಯಾಚಸ್ ಅನ್ನೋದು ಬಂದ್ಬಿಟ್ಟಿದೆ ಒಂದು ಸ್ವಲ್ಪ ಅಲ್ಲಲ್ಲಿ. ಹಾಗಾಗಿ ಡೈಲಿ ಯಾಕೆ ಈ ಸ್ಕ್ರಬ್ಬರಿಂದ ಉಜ್ಜೋದು ಅಂತಂದ್ಬಿಟ್ಟು ಡೈಲಿ ನಾನು ಒಂದು ಒದ್ದೆ ಬಟ್ಟೆಯಿಂದ ಒರೆಸ್ಕೊಂಡು ಆಮೇಲೆ ಒಂದು ಡ್ರೈ ಕ್ಲಾತಿಂದ ಒರೆಸ್ಬಿಡ್ತೀನಿ. ಇನ್ನು ಗುರುವಾರ ದಿನ ಮಾತ್ರ ಈ ರೀತಿಯಾಗಿ ಗ್ಯಾಸ್ ಸ್ಟವ್ನೆಲ್ಲ ಒರೆಸ್ತೀನಿ. ಇವಾಗ ನೋಡ್ತಾ ಇರ್ಬೋದು ಸ್ಕ್ರಬ್ಬರಿಂದ ಗ್ಯಾಸ್ ಸ್ಟವ್ನೆಲ್ಲ ನೀಟಾಗಿ ಒರೆಸಿದ್ದಾಯಿತು. ಆಮೇಲೆ ಒಂದು ಒದ್ದೆ ಬಟ್ಟೆಯಿಂದ ಒರೆಸ್ಕೊಂಡು ಇವಾಗ ಒಂದು ಡ್ರೈ ಕ್ಲಾತಿಂದ ಗ್ಯಾಸ್ ಸ್ಟವ್ನೆಲ್ಲ ನೀಟಾಗಿ ಒರೆಸ್ತಾ ಇದ್ದೀನಿ. ಆಮೇಲೆ ನಾನು ಈ ಸ್ಕ್ರಬ್ಬರಿಂದ ಉಜ್ಜಬೇಕಾದ್ರೆ ಮೊದಲೇ ನಾನು ಒಂದು ಸ್ವಲ್ಪ ಭಾರ ಕೊಟ್ಟು ತಿಕ್ಕಿ ಉಜ್ಜುತ್ತಾ ಇದ್ದೆ. ಹಾಗಾಗಿ ನಾನು ಗ್ಯಾಸ್ ಸ್ಟವ್ ಒಂದು ಸ್ವಲ್ಪ ಸ್ಕ್ರ್ಯಾಚಸ್ ಬಂದಿದೆ. ಸ್ವಲ್ಪ ಮೇಲ್ಮೇಲೆ ಉಜ್ಕೊಂಡಿದ್ರೆ ಏನಾಗ್ತಾ ಇರಲಿಲ್ಲ. ಇವಾಗ ನಾನು ಅದೇ ರೀತಿಯಾಗಿ ಮಾಡ್ತಾ ಇರೋದು, ಲೈಟಾಗಿ ಸುಮ್ಮನೆ ಉಜ್ಕೊಂಡ್ಬರ್ತೀನಿ.
ನೆಕ್ಸ್ಟ್ ಇವಾಗ ಗ್ಯಾಸ್ ಸ್ಟವ್ನೆಲ್ಲ ಒರೆಸ್ಕೊಂಡಿದ್ದಾದಮೇಲೆ ನಾನು ವೀಕ್ಲಿ ಗುರುವಾರದ ದಿನ ಈ ಒಂದು ಮನಿ ಪ್ಲ್ಯಾಂಟ್ ಬಳ್ಳಿಗಳನ್ನ ನೀರಿನಿಂದ ತೊಳಿತೀನಿ. ಆಮೇಲೆ ಈ ಒಂದು ಬಾಟ್ಲನ್ನು ಅಷ್ಟೇ ತೊಳೆದು ಆಮೇಲೆ ಹೊಸ ಫ್ರೆಶ್ ನೀರನ್ನು ಹಿಡ್ಕೊಂಡು ಆಮೇಲೆ ಈ ಬಳ್ಳಿಗಳನ್ನು ಈ ಬಾಟ್ಲ್ ಒಳಗಡೆ ಇಡ್ತೀನಿ. ಇನ್ನು ಮಾಮೂಲಿಯಾಗಿ ನಾನು 2 ಡೇಸ್ಗೊಂದ್ಸಲ ನೀರನ್ನು ಚೇಂಜ್ ಮಾಡಿ ಫ್ರೆಶ್ ನೀರನ್ನು ಹಿಡ್ದಿಡ್ತಾ ಇರ್ತೀನಿ ಅಷ್ಟೇ. ಗುರುವಾರದ ದಿನ ಈ ಮನಿ ಪ್ಲ್ಯಾಂಟ್ ಬಳ್ಳಿಗಳನ್ನು ಟ್ಯಾಪ್ ಕೆಳಗಡೆ ಇಟ್ಟು ಒಂದು ಸ್ವಲ್ಪ ಹೊತ್ತು ನೀರು ಬಿಟ್ಬಿಡ್ತೀನಿ. ಆವಾಗ ಗಿಡ ಎಲ್ಲ ಒಂದು ಸ್ವಲ್ಪ ಧೂಳೆಲ್ಲ ಕುತ್ಕೊಂಡಿತ್ತು ಅಂತಂದರೆ ಆ ಧೂಳೆಲ್ಲ ಹೋಗ್ಬಿಟ್ಟು ಗಿಡ ಎಲ್ಲ ಫ್ರೆಶ್ ಆಗಿ ಕಾಣ್ತಾ ಇರುತ್ತೆ. ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದ್ಬಿಟ್ಟು. ಈ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ನನ್ನ ಮನಿ ಪ್ಲ್ಯಾಂಟ್ ಬಳ್ಳಿಗಳನ್ನೋದು ತುಂಬ ಚೆನ್ನಾಗಿ ಬೆಳೀತಾ ಇದೆ. ಆದಷ್ಟು ನಾನು ಈ ಗುರುವಾರದ ದಿನ ಕಿಚನ್ ಎಲ್ಲ ಒಂದು ಸ್ವಲ್ಪ ಮೇಲ್ಮೇಲೆ ಕ್ಲೀನ್ ಮಾಡಿಬಿಡ್ತೀನಿ. ಅಂತಂದರೆ ಈ ವಿಂಡೋ ಆಗಿರ್ಬೋದು ಮತ್ತು ಕ್ಯಾಬಿನೆಟ್ಸ್ದು ಡೋರ್ ಆಗಿರ್ಬೋದು ಇದನ್ನೆಲ್ಲ ಒಂದು ಸ್ವಲ್ಪ ಆಗಾಗೆ ಮೇಲ್ಮೇಲೆ ಒರೆಸ್ಕೊಂಡು ಬರ್ತೀನಿ. ಈ ಹಬ್ಬ ಹರಿದಿನಗಳು ಬಂತು ಅಂತಂದರೆ ಒಂದು ಸ್ವಲ್ಪ ಕೆಲಸಗಳು ಕಡಿಮೆ ಬೀಳುತ್ತಲ್ವ, ಹಾಗಾಗಿ. ಇನ್ನು ಮಾಮೂಲಿಯಾಗಿ ಉಳಿದಂತೆ ನೀವು ನೋಡ್ತಾ ಇರ್ಬೋದು ಕಿಚನ್ ಕೌಂಟರ್ ಟಾಪ್ ಎಲ್ಲ ಒರೆಸ್ಕೊಂಬರ್ತೀನಿ. ಮತ್ತು ಕ್ಯಾಬಿನೆಟ್ಸ್ದು ಒಂದು ಡೋರುಗಳು ಅಷ್ಟೇ ಅಲ್ಲಿ ಹ್ಯಾಂಡ್ಲ್ ಹಿಡ್ಕೊಂಡು ಎಳಿತೀವಲ್ವ ಅಲ್ಲೆಲ್ಲ ಒರೆಸ್ಕೊಂಡು ಬರ್ತಾ ಇರ್ತೀನಿ. ಗುರುವಾರ ದಿನ ಒಂದು ಸ್ವಲ್ಪ ಎಕ್ಸ್ಟ್ರಾ ಒಂದು 20 ನಿಮಿಷವರೆಗೂ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ನೆಕ್ಸ್ಟ್ ಇವಾಗ ಮೇಲೆ ವಿಂಡೋ ಗ್ಲಾಸ್ ಒಂದು ಸ್ವಲ್ಪ ನನ್ನ ಕೈಯಲ್ಲಿ ಒರೆಸೋದಕ್ಕೆ ಆಗಲಿಲ್ಲ, ಹಾಗಾಗಿ ಚೇರ್ ಹಾಕ್ಕೊಂಡು ಒರೆಸ್ತಾ ಇದ್ದೀನಿ. ಚಿಮ್ನಿ ಇದ್ರೂ ಸಹಿತ ಜಿಡ್ ಅನ್ನೋದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಕುತ್ಕೊತಾನೆ ಇರುತ್ತೆ. ಈ ವಿಂಡೋ ಗ್ಲಾಸ್ ಮೇಲೆ ಆಗಿರ್ಬೋದು ಮತ್ತು ಆ ಒಂದು ಕಂಬಿಗಳಿರುತ್ತಲ್ವ ಆ ಕಂಬಿಗಳ ಮೇಲೆ ಆಗಿರ್ಬೋದು, ಅಕ್ಕಪಕ್ಕ ಕ್ಯಾಬಿನೆಟ್ಸ್ ಮೇಲೆ ಆಗಿರ್ಬೋದು ಕುತ್ಕೊಳ್ಳುತ್ತೆ. ನಾವು ವೀಕ್ಲಿ ಒಂದ್ಸಲ ಈ ರೀತಿಯಾಗಿ ಕೈ ಆಡಿಸ್ತಾ ಇದ್ದರೆ ಕಿಚನ್ ಅನ್ನೋದು ಯಾವಾಗಲೂ ನೀಟಾಗಿರುತ್ತೆ. ಇವಾಗ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಕಿಚನ್ಗೆ ಯೂಸ್ ಮಾಡಿರುವಂತಹ ಬಟ್ಟೆಗಳನ್ನೆಲ್ಲ ಅಲ್ಲಿ ವಿಮ್ ಸೋಪ್ ಇರುತ್ತಲ್ವ ಅದು ಒಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಆ ಬಟ್ಟೆಗಳನ್ನೆಲ್ಲ ತೊಳೆದು ಹಿಂಡಿ ಹಾಗೆ ಒಣಗಾಕ್ಬಿಡ್ತೀನಿ. ಇವತ್ತಿಗೆ ಇಷ್ಟು ಕೆಲಸಗಳನ್ನು ಕಂಪ್ಲೀಟ್ ಮಾಡಿಕೊಂಡೆ. ಟೈಮ್ ಬಂದು 8 ಗಂಟೆ, ಯಾವಾಗಲೂ 8 ಗಂಟೆ ಆಗುತ್ತೆ. ಒಂದು ಸ್ವಲ್ಪ ಎಕ್ಸ್ಟ್ರಾ ಒರೆಸೋ ಕೆಲಸ ಏನಾದರೂ ಇತ್ತು ಅಂತಂದರೆ 8:30 ಆಗುತ್ತೆ. 8:30 ಒಳಗಡೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡೆ. ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಡೇ ಈವ್ನಿಂಗು ಒಂದು 5:30 ಹಂಗೆ ಆಗಿತ್ತು. ಇವಾಗ ನಾನು ಹೊಸ್ಲು ಮುಂದೆ ದೀಪ ಹಚ್ತಾ ಇದ್ದೀನಿ. ಇವತ್ತು ಕೊನೆಯ ಆಷಾಢ ಶುಕ್ರವಾರ ಅಂತಂದರೆ 4ನೇ ಆಷಾಢ ಶುಕ್ರವಾರ. ಇನ್ನು ಆಷಾಢ ಮಾಸ ಅನ್ನೋದು ಕಂಪ್ಲೀಟ್ ಆಯಿತು. ಶ್ರಾವಣ ಮಾಸ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ್ಳೋದಕ್ಕೆ ನನಗಾಗಲಿಲ್ಲ. 3 ಗಂಟೆಗೇ ಅಲಾರಾಮ್ ಇಟ್ಟಿದ್ದೆ. 3 ಗಂಟೆಗೆ ಎದ್ದೆ. ಆಮೇಲೆ ಒಂದು ಸ್ವಲ್ಪ ಯಾಕೋ ಚಳಿ ಅಂತ ಅನಿಸ್ತಾ ಇತ್ತು. ಒಂದು ಸ್ವಲ್ಪ ಹೊತ್ತು ಮಲಗಿ ಎದ್ದೇಳೋಣ ಅಂತ ಮಲಗಿದೆ. ಆಮೇಲೆ ನನಗೆ ಒಂದು ಕನಸು ಬಿತ್ತು. ಆ ಕನಸಲ್ಲೇ ತೇಲಾಡಿಕೊಂಡು ಎದ್ದೇಳೋಷ್ಟರಲ್ಲಿ 6 ಗಂಟೆ ಆಗೋಗಿದೆ. ಆಮೇಲೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇವತ್ತು ಕೊನೆ ಆಷಾಢ ಶುಕ್ರವಾರ ಅಲ್ವಾ, ಅಮ್ಮನವ್ರಿಗೆ ಕುಂಕುಮಾರ್ಚನೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮಾಡಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು, ಇಲ್ಲ ಅಂತಂದರೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡಬೇಕು. ಸರಿ ಆಯಿತು ಬಿಡು ಅಂತಂದ್ಬಿಟ್ಟು ನಾನು ಬೆಳಗ್ಗೆ ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಇವಾಗ ಗೋಧೂಳಿ ಟೈಮಲ್ಲಿ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಆಮೇಲೆ ಬೆಳಗ್ಗೆ ಅಲ್ಲಿಗೂ ಅಂದ್ಕೊಂಡೆ ಈ ಶ್ರಾವಣ ಮಾಸದಲ್ಲಿ ಶುಕ್ರವಾರದ ದಿನವೂ ಲಕ್ಷ್ಮೀ ಅಮ್ಮನವರ ಪೂಜೆಗೆ ಶ್ರೇಷ್ಠನೇ ಅಂತ ಹೇಳ್ತಾ ಇರ್ತಾರಲ್ವ, ನೆಕ್ಸ್ಟ್ ಶುಕ್ರವಾರ ಮಾಡಿಕೊಂಡ್ರೆ ಆಯಿತು. ಇವಾಗ ಪೂಜೆ ಮಾಡಿಬಿಡೋಣ, ಮನೆಯೆಲ್ಲ ಒರೆಸ್ಕೊಂಡು ಒಂದು 9-10 ಗಂಟೆ ಒಳಗಡೆ ಪೂಜೆ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಆದರೆ ಯಾಕೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬಾ ಸುಸ್ತಾಗ್ತಾಯಿತ್ತು. ಯಾಕೋ ಕೆಲಸಗಳು ಸಹ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದು ಯಾಕೋ ಗೊತ್ತಿಲ್ಲ. ಆಮೇಲೆ ನೀವು ಬೇರೆ ರೀತಿಯಾಗಿ ಅರ್ಥ ಮಾಡ್ಕೊಂಡು ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಹಾಗೇನಾದರೂ ಇತ್ತು ಅಂತಂದರೆ ನಾನೇ ನಿಮಗೆ ತಿಳಿಸ್ತೀನಿ. ನಾರ್ಮಲ್ಲಾಗಿ ಯಾಕೋ ಸುಸ್ತಾಗ್ತಾಯಿತ್ತು, ಹಾಗಾಗಿ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಹೋಗಲಿಲ್ಲ. ಮನಸ್ಸಿಲ್ಲದ ಮನಸ್ಸಲ್ಲಿ ಯಾಕೆ ಪೂಜೆ ಮಾಡೋದು ಅಂತಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಆಮೇಲೆ ಬೆಳಗ್ಗೆ ಟಿಫನ್ ಎಲ್ಲ ಮಾಡಿ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ ಮನೆಯೆಲ್ಲ ಒರೆಸ್ಕೊಂಡು ಆಮೇಲೆ ಸ್ನಾನ ಮಾಡೋ ನೀರಿಗೊಂದು ಸ್ವಲ್ಪ ಉಪ್ಪನ್ನು
ಉಪ್ಪನ್ನು ಹಾಕಿ ಸ್ನಾನ ಮಾಡಿಕೊಂಡೆ. ಆವಾಗ ನನಗೆ ಸರಿ ಹೋಯಿತು. ಆಮೇಲೆ ನಾನು ಪೂಜೆಗೆಲ್ಲ ಆರಾಮಾಗಿ ರೆಡಿ ಮಾಡಿಕೊಂಡು ಪೂಜೆ ಮಾಡಿದೆ. ಇವಾಗ ಹೊಸ್ಲು ಮುಂದೆ ದೀಪ ಹಚ್ಚಿ ಪೂಜೆ ಮಾಡಿದ್ದಾಯಿತು. ಹಾಗೆ ಇಲ್ಲಿ ದೇವ್ರ ಮನೆಯಲ್ಲೂ ಅಷ್ಟೇ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ. ಸಂಜೆ ಟೈಮ್ ಪೂಜೆ ಮಾಡ್ತೀನಿ ಅಂತಂದರೆ ನಾನೇ ಪೂಜೆ ಮಾಡ್ತೀನಿ. ಮಾರ್ನಿಂಗ್ ಟೈಮ್ ಆದರೆ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾರೆ. ನೆಕ್ಸ್ಟ್ ಇವಾಗ ಲಕ್ಷ್ಮೀ ಅಮ್ಮನವ್ರಿಗೆ ಕುಂಕುಮಾರ್ಚನೆ ಮಾಡೋಣ ಅಂತಂದ್ಬಿಟ್ಟು ಇವಾಗ ಲಕ್ಷ್ಮೀ ಅಮ್ಮನವರ ಅಷ್ಟೋತ್ತರಗಳನ್ನು ಈ ಒಂದು ಮೊಬೈಲಲ್ಲಿ ಹುಡುಕ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಹಾಕ್ಕೊಂಡು ಮಾಡಲಾ ಇಲ್ಲ ಅಂತಂದರೆ ನಾನೇ ಶ್ಲೋಕಗಳನ್ನು ಹೇಳ್ತಾ ಕುಂಕುಮಾರ್ಚನೆ ಮಾಡಲಾ ಅಂತಂದ್ಬಿಟ್ಟು ಕೇಳಿದ್ದಕ್ಕೆ ಅವರು ಇಲ್ಲ, ನೀನೇ ಶ್ಲೋಕಗಳನ್ನು ಹೇಳ್ಕೊಂಡು ಅರ್ಚನೆ ಮಾಡು ಅಂತ ಹೇಳಿದರು. ಹಾಗಾಗಿ ನಾನು ಕೇಳಿದೆ ಎಲ್ಲಿ ಬರುತ್ತೆ ಅದೆಲ್ಲನೂ, ಅಂದರೆ ಲಕ್ಷ್ಮೀ ಅಮ್ಮನವರ 108 ನಾಮಗಳು ಎಲ್ಲಿ ಸಿಗುತ್ತೆ, ವಿಡಿಯೋದಲ್ಲಿ ಸಿಗುತ್ತಾ ಅಂದಿದ್ದಕ್ಕೆ ಇಲ್ಲ ಗೂಗಲಲ್ಲಿ ಸಿಗುತ್ತೆ ನೋಡು ಅಂತಂದರು. ಸರಿ ಆಯಿತು ನೀವೇ ಹುಡುಕೊಡಿ ಅಂತಂದ್ಬಿಟ್ಟು ಅವ್ರ ಕೈಗೆ ಮೊಬೈಲನ್ನು ಕೊಟ್ಟೆ. ಅವರು ಹುಡುಕೊಟ್ರು. ಇವಾಗ ಪೂಜೆ ಎಲ್ಲ ಮಾಡಿದ್ದೆ. ಇವಾಗ ಲಕ್ಷ್ಮೀ ಅಮ್ಮನವರನ್ನು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಆಮೇಲೆ ನಾನು ಕುಂಕುಮಾರ್ಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಈ ಲಕ್ಷ್ಮೀ ಅಮ್ಮನವರನ್ನು ಒಂದು ವೀಳ್ಯದೆಲೆ ಮೇಲೆ ಕೂರಿಸಿ ಆಮೇಲೆ ಕುಂಕುಮಾರ್ಚನೆಯನ್ನು ಮಾಡಬೇಕಾಗುತ್ತಲ್ವ. ಇನ್ನು ನನಗೆ ಒಂದು ವೀಳ್ಯದೆಲೆ ಎಲ್ಲಿ ಸಿಗುತ್ತೆ ಹೇಳಿ, ಇನ್ನು ಅಂಗಡಿಗೆ ಹೋಗಿ ತೊಗೊಂಬರ್ಬೇಕಾಗುತ್ತೆ. ಅಂಗಡಿಯಲ್ಲಿ ಒಂದು ವೀಳ್ಯದೆಲೆ ಕೊಡ್ತಾರೋ ಇಲ್ವೋ, ಒಂದು 4-5 ವೀಳ್ಯದೆಲೆಗಳಾದರೂ ತೊಗೊಂಬರ್ಬೇಕಾಗುತ್ತಲ್ವ. ಅಷ್ಟು ತೊಗೊಂಬಂದರೆ ನನಗೆ ವೇಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ನಮ್ಮ ಮನೆಯಲ್ಲಿ ದಾಸವಾಳ ಗಿಡ ಇರುತ್ತಲ್ವ, ಅದರಿಂದ ಒಂದು ಎಲೆಯನ್ನು ಕಿತ್ಕೊಂಡು ಬಂದು ಇವಾಗ ಇಟ್ಟು ಅದ್ರ ಮೇಲೆ ಅಮ್ಮನವರನ್ನು ಕೂರಿಸ್ಬಿಟ್ಟು ಇವಾಗ ಕುಂಕುಮಾರ್ಚನೆಯನ್ನು ಮಾಡ್ತಾಯಿದ್ದೀನಿ. ಹಾಗೆ ಈ ದಾಸವಾಳ ಗಿಡದ ಎಲೆಗಳು ಅಷ್ಟೇ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ. ಈ ಹಳ್ಳಿಗಳಲ್ಲೆಲ್ಲ ಕೆಲವ್ರ ಮನೆಯಲ್ಲಿ ಈ ದಾಸವಾಳ ಗಿಡದ ಎಲೆಗಳನ್ನು ಕಳಶಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ತಾ ಇರ್ತಾರೆ. ನನ್ನ ಮದುವೆಗೂ ಮುಂಚೆ ಅಮ್ಮ ಮನೆಯಲ್ಲಿದ್ದಾಗ ಈ ವೀಳ್ಯದೆಲೆಗಳು ಏನಾದರೂ ಸಿಗಲಿಲ್ಲ ಅಂತಂದರೆ ದಾಸವಾಳ ಗಿಡದ ಎಲೆಗಳನ್ನೇ ಕಳಶಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ವಿ. ಅಜ್ಜಿ ಅಮ್ಮನೂ ಇದೇ ರೀತಿಯಾಗಿ ಮಾಡ್ತಾಯಿದ್ರು. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಲಕ್ಷ್ಮೀ ಅಮ್ಮನವರ ಒಂದು 108 ನಾಮಗಳನ್ನು ಮೊಬೈಲಲ್ಲಿ ಹಾಕಿ ಇಟ್ಕೊಂಡು ಅದನ್ನು ಶ್ಲೋಕಗಳನ್ನು ಹೇಳ್ತಾ ಇವಾಗ ಲಕ್ಷ್ಮೀ ಅಮ್ಮನವ್ರಿಗೆ ಕುಂಕುಮಾರ್ಚನೆಯನ್ನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಲಕ್ಷ್ಮೀ ಅಮ್ಮನವ್ರಿಗೆ ಕುಂಕುಮಾರ್ಚನೆಯನ್ನು ಮಾಡಿದ್ದಾಯಿತು. ಈ ಕುಂಕುಮಾರ್ಚನೆಯನ್ನು ಮಾಡೋದ್ರಿಂದ ಏನು ಒಳ್ಳೆಯದಾಗುತ್ತೆ ಅಂತಂದರೆ ಗಂಡನ ಆಯುಷ್ಯಗೆ ಒಳ್ಳೆಯದಾಗುತ್ತಂತೆ, ಮತ್ತು ಮನೆಗೆ ಸಿರಿ ಸಂಪತ್ತು ಅನ್ನೋದು ಅಭಿವೃದ್ಧಿ ಆಗುತ್ತಂತೆ. ಹಾಗೆ ಈ ಕುಂಕುಮಾರ್ಚನೆಯನ್ನು ಮಾಡಿದ್ದಾದಮೇಲೆ ಈ ಒಂದು ಕುಂಕುಮವನ್ನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು ನಾವು ಪ್ರತಿನಿತ್ಯ ಹಣೆಗೆ ಇಟ್ಕೊಳ್ತಾ ಬಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಈ ಕುಂಕುಮಾರ್ಚನೆಯನ್ನು ಪ್ರತಿ ಶುಕ್ರವಾರ ಮಂಗಳವಾರ ಮಾಡ್ಬೋದು. ಇಲ್ಲ ನಮ್ಗೆ ಯಾವಾಗಲಾದರೂ ಟೈಮ್ ಸಿಕ್ಕಾಗ ಶುಕ್ರವಾರ ದಿನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ. ಮಾಡೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಸಂಜೆ ಗೋಧೂಳಿ ಟೈಮಲ್ಲಿ ಅಮ್ಮನವ್ರಿಗೆ ಕುಂಕುಮಾರ್ಚನೆಯನ್ನು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಇವಾಗ ನೋಡ್ತಾ ಇರ್ಬೋದು ಅಮ್ಮನವ್ರಿಗೆ ಕುಂಕುಮಾರ್ಚನೆ ಎಲ್ಲ ಮಾಡಿದ್ದಾದಮೇಲೆ ಮಂಗಳಾರತಿ ಮಾಡಿ ಇವಾಗ ಹೂಗಳೆಲ್ಲ ಇಟ್ಟು ಅಲಂಕಾರ ಮಾಡಿ ಹಾಗೆ ನೈವೇದ್ಯ ಬಂದು ನಾನು ಹಾಲನ್ನು ಬಳಸ್ಕೊಂಡು ಯಾವುದಾದ್ರೂ ನೈವೇದ್ಯ ಮಾಡಬೇಕಾಗುತ್ತಂತೆ. ಹಾಗಾಗಿ ನಾನು ಹಾಲನ್ನು ಬಳಸ್ಕೊಂಡು ಬೆಲ್ಲದನ್ನು ಮಾಡಿದ್ದೀನಿ. ಹಾಗೆ ನಾನು ಲಾಸ್ಟ್ ಇಯರಲ್ಲೂ ಸಹ ಈ ಆಷಾಢ ಶುಕ್ರವಾರದ ಪೂಜೆಯನ್ನು ವಿಡಿಯೋ ಮಾಡಿ ಶೇರ್ ಮಾಡ್ಕೊಂಡಿದ್ದೀನಿ. ಆದರೆ ಆವಾಗ ಲಕ್ಷ್ಮೀ ಅಮ್ಮನವರ ವಿಗ್ರಹಕ್ಕೆ ಈ ರೀತಿಯಾಗಿ ಅಭಿಷೇಕಗಳು ಕುಂಕುಮಾರ್ಚನೆ ಅದೆಲ್ಲ ಮಾಡಿಲ್ಲ. ಆವಾಗ ನನ್ನ ಹತ್ರ ಲಕ್ಷ್ಮೀ ಅಮ್ಮನವರ ವಿಗ್ರಹ ಇರಲಿಲ್ಲ. ಈ ಮನೆ ಗೃಹ ಪ್ರವೇಶಕ್ಕೆ ಲಕ್ಷ್ಮೀ ಅಮ್ಮನವರ ವಿಗ್ರಹ ಬೇಕು, ಪೂಜೆಗಳನ್ನು ಮಾಡಬೇಕಾಗುತ್ತೆ ಅಂತಂದ್ಬಿಟ್ಟು ಪುರೋಹಿತರು ಹೇಳಿದ್ರು. ಆವಾಗ ಲಕ್ಷ್ಮೀ ಅಮ್ಮನವರ ವಿಗ್ರಹನ ತೊಗೊಂಬಂದಿದ್ವಿ. ಹೆಂಗೂ ಈ ವರ್ಷ ನನ್ನ ಹತ್ರ ಲಕ್ಷ್ಮೀ ಅಮ್ಮನವರ ವಿಗ್ರಹ ಇದೆ ಅಲ್ವಾ, ಹಾಗಾಗಿ ಅಮ್ಮನವ್ರಿಗೆ ಪಂಚಾಭಿಷೇಕ ಕುಂಕುಮಾರ್ಚನೆ ಕುಂಕುಮಾಭಿಷೇಕ ಇದೆಲ್ಲ ಮಾಡೋಣ ಅಂತಂದ್ಬಿಟ್ಟು ಈ ವರ್ಷ ತುಂಬ ಚೆನ್ನಾಗಿ ಪೂಜೆಗಳನ್ನು ಮಾಡಿದೆ. ಆಷಾಢ ಅಮಾವಾಸ್ಯೆ ಪೂಜೆಯ ದಿನ ಅವತ್ತು ಅಮ್ಮನವ್ರಿಗೆ ಪಂಚಾಭಿಷೇಕ ಮಾಡಿದೆ. ಆಮೇಲೆ ನೆಕ್ಸ್ಟ್ ಶುಕ್ರವಾರ ಕುಂಕುಮಾಭಿಷೇಕ ಮಾಡಿದೆ. ಅದಾದಮೇಲೆ ಒಂದು ಶುಕ್ರವಾರ ಮಿಸ್ ಆಯಿತು, ಅಮ್ಮ ಮನೆಗೆ ಹೋಗಿದ್ದೆ, ಹಾಗಾಗಿ ಆ ಶುಕ್ರವಾರ ಪೂಜೆ ಮಾಡೋದಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟ್ ಶುಕ್ರವಾರ ಗೋಧೂಳಿ ಟೈಮಲ್ಲಿ ಅವತ್ತು ತುಂಬ ಒಂದು ಸ್ವಲ್ಪ ಲೇಟ್ ಆಗೋಯಿತು. ಅವತ್ತು ಪೂಜೆ ಚೆನ್ನಾಗಿ ಮಾಡಿದೆ, ಆದರೆ ಅಭಿಷೇಕ ಏನು ಮಾಡೋದಕ್ಕಾಗಲಿಲ್ಲ.
ಈ ಶುಕ್ರವಾರ ಕೊನೆ ಶುಕ್ರವಾರ ಕುಂಕುಮಾರ್ಚನೆಯನ್ನು ಮಾಡಿ ತುಂಬ ಚೆನ್ನಾಗಾಯಿತು ಈ ವರ್ಷ ಅಂತೂ ಆಷಾಢ ಮಾಸದಲ್ಲಿ ಪೂಜೆಗಳು. ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಮನೆಗೆಲ್ಲ ಧೂಪ ಹಾಕೋದಕ್ಕೆ ಈ ಒಂದು ಹೋಮದ ಕುಂಡದಲ್ಲಿ ಶ್ರೀಗಂಧ ಮರದ ಸೌದೆ ಮತ್ತು ಅರಳಿ ಮರದ ಸೌದೆ ಮತ್ತು ಬೇವಿನ ಮರದ ಸೌದೆ ಇದನ್ನೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಈ ಮನೆ ಗೃಹ ಪ್ರವೇಶ ಟೈಮಲ್ಲಿ ಹೋಮದ ಕುಂಡದಲ್ಲಿ ಸುಮಾರಷ್ಟು ಮರಗಳದ್ದು ಒಂದು ಸೌದೆ ಹಾಕ್ಬಿಟ್ಟು ಹೋಮ ಮಾಡಬೇಕು ಅಂತಂದ್ಬಿಟ್ಟು ಬರ್ಕೊಟ್ಟಿರ್ತಾರಲ್ವ ಪುರೋಹಿತರು, ಅದೇನೇನೋ ಮರಗಳು ಸೌದೆಗಳು, ಆ ಸೌದೆಗಳೆಲ್ಲ ಹಾಗೆ ಉಳಿದಿತ್ತು. ಅದನ್ನೆಲ್ಲ ನಾನು ಒಂದು ಗೋಣಿ ಚೀಲದಲ್ಲಿ ಹಾಕಿ ಹಾಗೆ ಇಟ್ಕೊಂಡಿದ್ದೆ. ನನಗೆ ಯಾವಾಗಲಾದರೂ ಮನೆಗೆ ಧೂಪ ಹಾಕೋದಕ್ಕೆ ಬೇಕಾಗುತ್ತೆ ಅಂತಂದ್ಬಿಟ್ಟು ಅವರೇ ಪುರೋಹಿತರೇ ಹೇಳಿದರು, ನೀವೇ ಇಟ್ಕೊಳ್ಳಿ, ಯಾವಾಗಲಾದರೂ ಶುಕ್ರವಾರ ಮಂಗಳವಾರ ದಿನ ಮನೆಗೆಲ್ಲ ಧೂಪ ಹಾಕೋದಕ್ಕೆ ಯೂಸ್ ಆಗುತ್ತೆ, ಬಿಸಾಡೋದಕ್ಕೆ ಹೋಗಬೇಡಿ ಅಂತಂದ್ಬಿಟ್ಟು ಅವರೇ ಹೇಳಿದರು. ಹಾಗಾಗಿ ನಾನು ಹಾಗೆ ಇಟ್ಕೊಂಡಿದ್ದೆ. ನನಗೆ ಯಾವಾಗಲಾದರೂ ಫ್ರೀ ಟೈಮ್ ಇದ್ದಾಗ ಅಂದರೆ ಪೂಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ಟೈಮ್ ಇತ್ತು ಅಂತಂದಾಗ ನಾನು ಈ ರೀತಿಯಾಗಿ ಹೋಮದ ಕುಂಡದಲ್ಲಿ ಸೌದೆ ಹಾಕ್ಬಿಟ್ಟು ಮನೆಗೆಲ್ಲ ಧೂಪ ಹಾಕ್ತೀನಿ. ಸಾಂಬ್ರಾಣಿ ಹಾಕಿ ಧೂಪ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಸ್ಮೆಲ್ ಅನ್ನೋದು. ಇನ್ನು ಬೇರೆ ರೀತಿಯಾಗಿ ಬರುತ್ತಲ್ಲ ಒಂದು ಕಪ್ ಸಾಂಬ್ರಾಣಿ ಅಂತಂದ್ಬಿಟ್ಟು, ಅದು ಅಷ್ಟಾಗಿ ಸ್ಮೆಲ್ ಬರೋದಿಲ್ಲ. ಸಾಂಬ್ರಾಣಿ ಹಾಕಿ ಧೂಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ. ಅದೊಂದು ರೀತಿಯಾಗಿ ಪಾಸಿಟಿವ್ ವೆಬ್ಸ್ ಅನ್ನೋದು ಕೊಡುತ್ತೆ. ಇವಾಗ ಸೌದೆ ಎಲ್ಲ ಉರಿಸಿ ಕೆಂಡ ಮಾಡ್ಕೊಂಡಿದ್ದಾಯಿತು. ಇವಾಗ ಸಾಂಬ್ರಾಣಿಯನ್ನು ಹಾಕ್ಕೊಂಡು ಮನೆಗೆಲ್ಲ ಧೂಪ ಹಾಕ್ತಾಯಿದ್ದೀನಿ. ಹಾಗೆ ಕೆಲವೊಂದು ಪೂಜೆಗಳನ್ನು ನಮ್ಮ ಮನೆಯ ಪದ್ಧತಿಯ ಪ್ರಕಾರ ಮಾಡಿದ್ರೆ ಒಳ್ಳೆಯದು ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿಯಾದಂತಹ ಪೂಜೆಗಳಾದರೆ ಅಂದರೆ ಅಮ್ಮನವ್ರಿಗೆ ಪಂಚಾಭಿಷೇಕ ಮಾಡೋದಾಗಿರ್ಬೋದು, ಮತ್ತು ಕುಂಕುಮಾಭಿಷೇಕ ಮಾಡೋದಾಗಿರ್ಬೋದು, ಹಾಗೆ ಕುಂಕುಮಾರ್ಚನೆ ಮಾಡೋದಾಗಿರ್ಬೋದು, ಇದೆಲ್ಲ ಯಾರು ಬೇಕಾದರೂ ಮಾಡ್ಬೋದು. ಆದರೆ ಕೆಲವೊಂದು ಪೂಜೆಗಳನ್ನು ನಮ್ಮ ಹಿರಿಯರನ್ನು ಕೇಳಿಕೊಂಡು ತಿಳ್ಕೊಂಡು ಮಾಡ್ಬೋದಾ ಇಲ್ವಾ ಅಂತ ನಾವು ಕೇಳಿಕೊಂಡು ಮಾಡಿದ್ರೆ ಒಳ್ಳೆಯದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್ ಆಗಿ ನಾನೇ ಒಂದು ಪೂಜೆಯನ್ನು ಮಾಡಿದ್ದೆ ಅಂತಂದರೆ ಸುಮಾರು ಒಂದು 3 ವರ್ಷದ ಹಿಂದೆ ಸಾಲ್ಟ್ ದೀಪನ ಹಚ್ತಾ ಇದ್ದೆ. ಸುಮಾರಷ್ಟು ನನಗೆ ಅದು ಅಷ್ಟಾಗಿ ಒಳ್ಳೆಯದಲ್ಲ ಅಂತ ನನಗನ್ನಿಸ್ತು. ಆಮೇಲೆ ನಮ್ಮ ನಾದಿನಿನೂ ಅಷ್ಟೇ ಹೇಳ್ತಾನೆ ಇದ್ಲು, ಇಲ್ಲ ಹಚ್ಚಬಾರ್ದು ಮಂಜು ಅಂತಂದ್ಬಿಟ್ಟು. ಆಮೇಲೆ ನಾನು ಅಮ್ಮನವ್ರಿಗೆ ತಪ್ಪು ಕ್ಷಮೆಯನ್ನು ಕೇಳಿಬಿಟ್ಟು ಆಮೇಲೆ ಶ್ರಾವಣ ಮಾಸದಲ್ಲಿ ಒಂದು 3 ವಾರ ತುಂಬ ನಿಷ್ಠೆಯಿಂದ ಮಾಡಿದೆ. ನಾನ್ ವೆಜ್ ಏನು ಮಾಡಿದೆ ಅಂತಂದರೆ ತುಂಬ ನಿಷ್ಠೆಯಿಂದ ಮಾಡಬೇಕು ಬಿಡಿ. ಒಂದು ವ್ರತ ಥರ ಮಾಡ್ತೀವಿ ಒಂದು ಪೂಜೆಯನ್ನು ಅಂತಂದರೆ ಆವಾಗಲೇ ನಿಮ್ಗೆ ಅರ್ಥ ಆಗುತ್ತೆ ವ್ರತ ಅಂದ್ರೇ ಯಾವ ರೀತಿಯಾಗಿ ಶ್ರೇಷ್ಠವಾಗಿ ಪೂಜೆಯನ್ನು ಮಾಡಬೇಕಾಗುತ್ತೆ ಅಂತಂದ್ಬಿಟ್ಟು. ಆ ರೀತಿಯಾಗಿ ಅಮ್ಮನವ್ರಿಗೆ ತಪ್ಪು ಕ್ಷಮೆಯನ್ನು ಕೇಳಿಬಿಟ್ಟು ಆಮೇಲೆ ಪೂಜೆಯನ್ನು ಮಾಡಿ ಕಂಪ್ಲೀಟ್ ಮಾಡಿದೆ. ಆ ರೀತಿಯಾಗಿ ಕೆಲವೊಂದಷ್ಟು ಪೂಜೆಗಳನ್ನು ನಮ್ಮ ಹಿರಿಯರನ್ನು ಕೇಳಿಕೊಂಡು ನಮ್ಮ ಮನೆಯಲ್ಲಿ ಈ ಪದ್ಧತಿ ಇದೆಯೋ ಇಲ್ವೋ ಅಂತ ಕೇಳಿಕೊಂಡು ಮಾಡಿದ್ರೆ ಒಳ್ಳೆಯದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ ನಮ್ಮ ಹಿರಿಯರು ಯಾರೂ ಇಲ್ಲ ಅಂತಂದರೆ ಪುರೋಹಿತರನ್ನಾದರೂ ಕೇಳಿ ತಿಳ್ಕೊಂಡು ಪೂಜೆಗಳನ್ನು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು, ಹಾಗೆ ಮನೆಗೆಲ್ಲ ಧೂಪನೂ ಹಾಕಿದ್ದಾಯಿತು. ಇವಾಗ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು 6 ಕಾಲಾಗಿತ್ತು. ಮಧ್ಯಾಹ್ನ ಮಾಡಿದ್ದ ವೈಟ್ ರೈಸ್ ಇತ್ತು, ಹಾಗೆ ಇವಾಗ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಬೆಲ್ಲದನ್ನ ಮಾಡಿದ್ನಲ್ವ ಅದು ಇತ್ತು. ಇನ್ನು ಈ ಒಂದು ಹೊತ್ತಿಗೆ ಮಾತ್ರ ಟೊಮೊಟೊ ಗೊಜ್ಜು ಮಾಡೋಣ ಅಂತಂದ್ಬಿಟ್ಟು ಎಲ್ಲ ಟೊಮೊಟೊ ಹಣ್ಣನ್ನೆಲ್ಲ ಕಟ್ ಮಾಡಿಕೊಂಡು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಇವಾಗ ಟೊಮೊಟೊ ಹಣ್ಣನ್ನು ಈ ಒಂದು ಚಾಪರ್ ಒಂದು ಬೋರ್ಡಲ್ಲಿ ಹಾಕ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಹಣ್ಣು ಎಲ್ಲ ಚಾಪ್ ಮಾಡ್ಕೊಂಡಿದ್ದಾಯಿತು. ಇವಾಗ ಒಂದು ಚಿಕ್ಕದಾಗಿರುವಂತಹ ಬಾಣಲೆಯನ್ನು ಇಟ್ಕೊಂಡು ಇವಾಗ ಟೊಮೊಟೊ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಈ ಟೊಮೊಟೊ ಗೊಜ್ಜು ಮಾಡೋದು ತುಂಬಾ ಸಿಂಪಲ್ಲು, ಹಾಗೆ ತುಂಬ ಬೇಗನೂ ಆಗುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಯಾರು ಬೇಕಾದರೂ ಮಾಡ್ತಾ ಇರ್ತಾರೆ ಈ ಟೊಮೊಟೊ ಗೊಜ್ಜನ್ನು. ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತಂದ್ಬಿಟ್ಟು ಹಾಗೆ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ಒಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಕರಿಬೇವಿನ ಸೊಪ್ಪನ್ನು ಹಾಕ್ತೀನಿ. ಆಮೇಲೆ
ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ಅದಾದಮೇಲೆ ಚಾಪರಿಂದ ಚಾಪ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಆಮೇಲೆ ಚಾಪರಿಂದ ಈ ಟೊಮೊಟೊ ಹಣ್ಣೆಲ್ಲ ಚಾಪ್ ಮಾಡಿ ಇಟ್ಕೊಂಡಿರ್ತೀನಲ್ವ ಅದನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೇ ಮೀಡಿಯಮ್ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ತೀನಿ. ಅದಾದಮೇಲೆ ಸಾಂಬಾರು ಪುಡಿಯನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಟೊಮೊಟೊ ಗೊಜ್ಜು ಎಷ್ಟು ಗಟ್ಟಿಯಾಗಬೇಕು ಎಷ್ಟು ತೆಳುವಾಗಿ ಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಮುಗೀತು. ಟೊಮೊಟೊ ಗೊಜ್ಜು ಅನ್ನೋದು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಸಾರಿ, ನಾನು ಆಗ್ಲಿಂದ ಈ ಚಾಪರ್ ಬಾಕ್ಸನ್ನು ಚಾಪರ್ ಬೋರ್ಡ್ ಅಂತಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಹಾಗೆ ಈ ಒಂದು ಟೊಮೊಟೊ ಹಣ್ಣು ಈರುಳ್ಳಿ ಇದೆಲ್ಲನೂ ಚಾಪರ್ ಬಾಕ್ಸಲ್ಲಿ ಚಾಪ್ ಮಾಡ್ಕೊಳ್ಳೋದ್ರಿಂದ ಟೊಮೊಟೊ ಗೊಜ್ಜು ಅನ್ನೋದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನಾವು ಕಟ್ ಮಾಡಿಕೊಂಡ್ರೆ ಅಷ್ಟೊಂದು ಟೇಸ್ಟಿಯಾಗಿರೋದಿಲ್ಲ ಟೊಮೊಟೊ ಗೊಜ್ಜು ಅನ್ನೋದು. ನಾನು ಯಾವಾಗಲೇ ಟೊಮೊಟೊ ಗೊಜ್ಜು ಮಾಡಿದ್ರು ಇದೇ ರೀತಿಯಾಗಿಯೇ ಚಾಪರ್ ಬಾಕ್ಸಿಂದ ಚಾಪ್ ಮಾಡಿಕೊಂಡು ಟೊಮೊಟೊ ಗೊಜ್ಜನ್ನು ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಟೊಮೊಟೊ ಗೊಜ್ಜಿಗೆ ಉಪ್ಪು ಮತ್ತು ಸಾಂಬಾರು ಪುಡಿಯನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೆ. ಇವಾಗ ಎಣ್ಣೆ ಎಲ್ಲ ಮೇಲ್ಮೇಲೆ ತೇಲ್ತಾ ಇತ್ತು. ಈ ಟೈಮಲ್ಲಿ ನನಗೆ ಟೊಮೊಟೊ ಗೊಜ್ಜು ಎಷ್ಟು ಗಟ್ಟಿಯಾಗಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಗ್ಯಾಸ್ ಸ್ಟವ್ ಮೇಲೇ ಬಿಟ್ಟರೆ ಟೊಮೊಟೊ ಗೊಜ್ಜು ಅನ್ನೋದು ರೆಡಿ ಆಯಿತು. ಇಷ್ಟೇ ಸಿಂಪಲ್ಲಾಗಿ ನಾನು ಟೊಮೊಟೊ ಗೊಜ್ಜನ್ನು ಮಾಡೋದು. ಇನ್ನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಏನಾದರೂ ಇತ್ತು ಅಂತಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ, ಇಲ್ಲ ಅಂದರೆ ಇಲ್ಲ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೈವೇದ್ಯಕ್ಕೆ ಮಾಡಿರುವಂತಹ ಬೆಲ್ಲದನ್ನು ಮತ್ತು ರೈಸು ಟೊಮೊಟೊ ಗೊಜ್ಜು. ಈಗ ಅಡುಗೆ ಎಲ್ಲ ರೆಡಿ ಆಯಿತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.